ಮಾರ್ಕ್ ಸ್ಟೋರಿ ರೈಟನ್ ಆ್ಯಂಡ್ ಡೈರೆಕ್ಷನ್ ಬೈ ವಿಜಯ್ ಕಾರ್ತಿಕೇಯ ಹಾಗೂ ಕಿಚ್ಚ ಸುದೀಪ್ ಸರ್ ಅವರು ನಾಯಕ ನಟನಾಗಿ ಕಾಣಿಸಿಕೊಂಡಂಥ ಚಿತ್ರ. ಇವತ್ತು ಮಧ್ಯಾಹ್ನ ಮಾರ್ಕ್ ಚಿತ್ರದ ಟ್ರೇಲರ್ ರಿಲೀಸ್ ಆಗಿದ್ದು ಕೇವಲ 6 ಗಂಟೆಗಳಲ್ಲಿ 12 ಮಿಲಿಯನ್ ಕ್ರಾಸ್ ಮಾಡಿ ಮುನ್ನುಗ್ಗಕತ್ತದ ನೋಡ್ರಿ. ಮಾರ್ಕ್ ಚಿತ್ರದ ಟ್ರೇಲರ್ಗೆ ಪೇಯ್ಡ್ ಪ್ರಮೋಷನ್ ಆಯ್ತಾ? ಈ ಟ್ರೇಲರ್ ನೋಡಿದ ನನಗೆ ಏನು ಅನಿಸುತ್ತೆ ಎಂಬುದು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ, ಹಾಗೆ ಬೆಲ್ ಐಕನ್ ಮೇಲೆ ಒತ್ತೋದು ಮರಿಬೇಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ. ಟೈಮಿಂಗ್ ಅಂದ್ರೆ ಮಾರ್ಕ್ ಚಿತ್ರತಂಡ ಹೇಳಿದ ಡೇಟಿಗೆ ರಿಲೀಸ್ ಮಾಡಕ ಸಜ್ಜಾಗ್ಯಾರ ನೋಡ್ರಿ. ಸುದೀಪ್ ಮತ್ತು ಅವ್ರ ತಂಡಕ್ಕ ಹ್ಯಾಟ್ಸಪ್ ಹೇಳಲೇಬೇಕು. ಯಾಕಪ್ಪ ಅಂದ್ರ ಕೇವಲ 5-6 ತಿಂಗಳದಾಗ ಫಿಲ್ಮ್ ಸ್ಟಾರ್ಟ್ ಮಾಡಿ ಎಂಡ್ ಮಾಡಿ ಈಗ ರಿಲೀಸಿಗೆ ಬಂದಾರ. ಅಂದ್ರ ಮಾರ್ಕ್ ಚಿತ್ರದ ಆನ್ಲೈನ್ ಸ್ಟೋರಿ ಏನಿರಬಹುದಪ್ಪ ಅಂದ್ರ, ಒಂದು ಸಿಟಿಯಲ್ಲಿ ಸಣ್ಣ ಮಕ್ಕಳು ಕಳ್ಳತನ ಆಗ್ತಿರ್ತಾರ. ಅದರಲ್ಲಿ ಒಂದು ಹುಡುಗ ಅಚ್ಯುತ್. ಆ ಹುಡುಗನ ಕಾಪಾಡಲಿಕ್ಕೆ ಬರೋದೇ ಮಾರ್ಕ್ ಅಂದ್ರೆ ಸುದೀಪ್ ಸರ್. ಇದೊಂದು ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಸಿನಿಮಾ ಅಂತಾನೆ ಹೇಳ್ಬೋದು ನೋಡಿ. ಮ್ಯಾಕ್ಸ್ ಚಿತ್ರದಾಗ ಮ್ಯಾಕ್ಸಿಮಮ್ ಮಾಸ್ ಇತ್ತು, ಮಾರ್ಕ್ನಾಗೂ ಮ್ಯಾಕ್ಸಿಮಮ್ ಮಾಸ್ ಅದ ನೋಡ್ರಿ. ಒಳ್ಳೆ ಸ್ಟಾರ್ ಕಾಸ್ಟಿಂಗ್ ಹೊಂದಿರುವಂತ ಚಿತ್ರ. ಸುದೀಪ್ ಸರ್ ಅವರ ಲುಕ್, ಹೇರ್ ಸ್ಟೈಲ್ ಎಲ್ಲ ಚೆನ್ನಾಗಿತ್ತು. ಅಜನೀಶ್ ಲೋಕನಾಥ್ ಅವರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬೆಂಕಿ ಗುರು ನೀನು. ಅಜನೀಶ್ ಮ್ಯೂಸಿಕ್ ಸೌಂಡ್ ಮಾಡ್ತಿದೆ ಅಂತಾನೆ ಹೇಳ್ಬೋದು ನೋಡ್ರಿ. ಮಾರ್ಕ್ ಚಿತ್ರದ ಮೇಲೆ ಮ್ಯಾಕ್ಸ್ ಚಿತ್ರದ ನೆರಳು ಹಾಗೂ ಕೆಲವೊಂದು ತಮಿಳು ಚಿತ್ರದ ನೆರಳು ಕೂಡ ಬಿದ್ದ ಅಂತಾನೆ ಹೇಳಬಹುದು. ಓವರಾಲ್ ಆಗಿ ಹೇಳೋದಾದ್ರ ಈ ಟ್ರೇಲರ್ ಒಂದು ನಂಗ ಎವರೇಜ್ ಅನಿಸ್ತು, ಅಬೌವ್ ಎವರೇಜ್ ಅಂತ ಹೇಳ್ಬೋದು ನೋಡ್ರಿ. ಈ ಟ್ರೇಲರ್ ನಿಮಗೆ ಹೆಂಗ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಈ ಟ್ರೇಲರ್ ಕೇವಲ 6 ಗಂಟೆಗಳಲ್ಲಿ 12 ಮಿಲಿಯನ್ ಕ್ರಾಸ್ ಮಾಡೈತಿ. ಡೆವಿಲ್ ಚಿತ್ರದ ಟ್ರೇಲರ್ಗೆ ಕ್ರಾಸ್ ಮಾಡ್ಯದಂತಾನೆ ಹೇಳ್ಬೋದು. ಯಾಕಂದ್ರೆ ಡೆವಿಲ್ ಚಿತ್ರದ ಟ್ರೇಲರ್ 2 ದಿನಕ್ಕೆ 10 ಮಿಲಿಯನ್ ಕ್ರಾಸ್ ಆಗೈತಿ. ಆದ್ರ ಮಾರ್ಕ್ ಟ್ರೇಲರ್ ಕೇವಲ 6 ಗಂಟೆಗಳಲ್ಲಿ 10 ಮಿಲಿಯನ್ ಕ್ರಾಸ್ ಮಾಡೈತ್ರಿ. ಇದು ಹೇಗೆ ಸಾಧ್ಯ ಎಂಬುದು ನನಗೂ ಗೊತ್ತಿಲ್ಲ. ಮಾರ್ಕ್ ಚಿತ್ರದ ಟ್ರೇಲರ್ ರಿಲೀಸ್ ಆಗಿ 2 ಗಂಟೆ ಆದ್ಮೇಲೆ ನಾ ಟ್ರೇಲರ್ ನೋಡಿದ್ದೀನಿ. ಅವಾಗ ಕೇವಲ 4 ಲಕ್ಷ ಅಷ್ಟೇ ವ್ಯೂ ಇತ್ತು. ಸ್ಟಾರ್ಟಿಂಗ್ 2 ಗಂಟೆಗಳಲ್ಲಿ 4 ಲಕ್ಷ ವ್ಯೂ ತಗೊಂಡಂತ ಮಾರ್ಕ್ ಟ್ರೇಲರ್ ನೆಕ್ಸ್ಟ್ 3 ಅವರ್ನಾಗ 10 ಮಿಲಿಯನ್ ಕ್ರಾಸ್ ಆಗೈತಿ. ಅದು ಹೇಗೆ ಸಾಧ್ಯ ಎಂಬುದು ಎಲ್ಲರಿಗೂ ಕ್ವಶನ್ ಮಾರ್ಕ್ ಇದ್ದೇ ಇರುತ್ತ ನೋಡ್ರಿ. ಯೂಟ್ಯೂಬ್ನಾಗ ಒಂದು ಹೊಸ ಫೀಚರ್ ಅದ ವಿಡಿಯೋವನ್ನ ಪ್ರಮೋಟ್ ಮಾಡಕ, ಅದಕ್ಕ ಪೇಯ್ಡ್ ಪ್ರಮೋಷನ್ ಅಂತ ಕರಿತೀವಿ. ಮಾರ್ಕ್ ಚಿತ್ರದ ಪ್ರೊಡ್ಯೂಸರ್ ಸ್ಟಾರ್ಟಿಂಗ್ ವ್ಯೂಸ್ ಬರ್ಲಾರ ಬಿಟ್ಟಿಗೆ ಆಮೇಲೆ ಯೂಟ್ಯೂಬಿಗೆ ಪೇಯ್ಡ್ ಮಾಡಿ ವ್ಯೂಸ್ ತಗೊಂಡಾರಂತೇಳಿ ನನಗೆ ಅನ್ಸುತ್ತ ನೋಡ್ರಿ. ಯಾಕಂದ್ರ ಸ್ಟಾರ್ಟಿಂಗ್ 2 ಅವರಲ್ಲಿ ಇರ್ಲಾರಂತ ವ್ಯೂಸ್ ಸಡನ್ ಆಗಿ ಹೇಗೆ ಇನ್ಕ್ರೀಸ್ ಆಯ್ತು? ಇದು ನನಗ ಒಂದು ಸಣ್ಣ ಪ್ರಶ್ನೆ ಅಷ್ಟೇ ರೀ. ಇವಾಗ ನಾ ಹಾಕ್ತಿರೋ ವಿಡಿಯೋನು ಕೂಡ ಮಿಲಿಯನ್ ಗಟ್ಟಲೆ ವ್ಯೂಸ್ ತಗೋಬಹುದು. ಅದು ಹೇಗೆ ಸಾಧ್ಯಪ್ಪ ಅಂದ್ರೆ ನಾ ವಿಡಿಯೋಕ್ಕೆ ಪ್ರಮೋಟ್ ಮಾಡಬೇಕು, ಅಂದ್ರೆ ದುಡ್ಡು ಪೇ ಮಾಡಬೇಕು. ಪೇ ಮಾಡಿದ್ರ ಎಷ್ಟು ಮಿಲಿಯನ್ ಬೇಕು ಅಷ್ಟು ವ್ಯೂಸ್ ನಾವು ತಗೋಬಹುದು ನೋಡ್ರಿ. ಇದೇ ಕೆಲಸನೂ ಮಾರ್ಕ್ ಚಿತ್ರದ ಪ್ರೊಡ್ಯೂಸರ್ ಮಾಡ್ಯಾರಂತ ನಂಗೆ ಅನಿಸುತ್ತೆ. ಈ ವಿಷಯದ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಎಂಬುದು ಕಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ, ಹಾಗೆ ಬೆಲ್ ಐಕನ್ ಮೇಲೆ ಒತ್ತೋದು ಮರಿಬೇಡ್ರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.